ಮಕ್ಕಳ ಹಾಜರಾತಿ ಹೆಚ್ಚಬೇಕು, ಅವರ ಆರೋಗ್ಯ ವೃದ್ಧಿ ಆಗಬೇಕು ಅಂತ ಸರ್ಕಾರ ಅಕ್ಷರ ದಾಸೋಹ ನಡೆಸ್ತಾ ಇದೆ. ಆದರೆ ಈ ಕಲ್ಯಾಣ ಕಾರ್ಯಕ್ರಮಕ್ಕೆ ಹತ್ತಾರು ತೊಡಕು ಉಂಟಾಗಿದೆ. ಮಧ್ಯಾಹ್ನದ ಬಿಸಿ ಊಟಕ್ಕೆ ಕಳಪೆ ಆಹಾರ ಧಾನ್ಯ ಪೂರೈಸ್ತಾ ಇರುವುದು ಬಟಾಬಯಲಾಗಿದೆ. ಹುಳುಗಳು, ಅಕ್ಕಿ ಗೋಧಿಯೊಳಗೂ ನುಸಿ ಪೀಡೆಗಳು ರಾಶಿ ರಾಶಿ. ಮಕ್ಕಳ ಬಿಸಿಯೂಟಕ್ಕೆ ಬಳಕೆ ಆಗ್ತಾ ಇರುವ ಕಳಪೆ ಆಹಾರ ಧಾನ್ಯಗಳಿವು. ಅಕ್ಷರ ದಾಸೋಹ ವಿದ್ಯಾರ್ಥಿಗಳಿಗೆ ಹುಳು ಮಿಶ್ರಿತ ಆಹಾರ. ಟಿವಿ9 ನಡೆಸಿದ ರಿಯಾಲಿಟಿ ಚೆಕ್ನಲ್ಲಿ ಎಲ್ಲವೂ ಬಟಾಬಯಲು. ಯಾದಗಿರಿ ಜಿಲ್ಲೆ ಅರಕೇರ ಕೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಡುಗೆ ಕೋಣೆ ತೆಗೆದ್ರೆ ಸಾಕು ಹುಳುಗಳ ರಾಶಿಯೇ ಕಾಣಿಸುತ್ತೆ. ಅಕ್ಕಿ, ಗೋಧಿ ಮತ್ತು ತೊಗರಿ ಬೇಳೆಯಲ್ಲಿ ನುಸಿ ಮತ್ತು ಬಾಲ ಹುಳು ತುಂಬಿವೆ. ಟಿವಿ9 ತಂಡ ರಿಯಾಲಿಟಿ ಚೆಕ್ ನಡೆಸಿದಾಗ ಸುಮಾರು 400ಕ್ಕೂ ಅಧಿಕ ಮಕ್ಕಳ ಬಿಸಿಯೂಟಕ್ಕೆ ಬಳಸುವ ಕಳಪೆ ಆಹಾರ ಧಾನ್ಯಗಳು ಕಂಡು ಬಂದಿವೆ. ಸದ್ಯ ಯಾದಗಿರಿ ತಾಲೂಕಿನ ಅರಕೇರ ಕೆ ಗ್ರಾಮದ ಶಾಲೆಯಲ್ಲಿದ್ದರೆ, ಆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಿದೆ. ಈ ಒಂದು ಶಾಲೆಯಲ್ಲಿ ಏನು ಮಕ್ಕಳಿಗೆ ಬಳಕೆ ಮಾಡುವಂಥ ಆಹಾರ ಧಾನ್ಯಗಳ ರಿಯಾಲಿಟಿ ಚೆಕ್ ಮಾಡುವ ಮೂಲಕ ನಾವು ಇಲ್ಲಿರುವಂಥ ಆಹಾರ ಧಾನ್ಯಗಳು ಮಕ್ಕಳಿಗೆ ಊಟಕ್ಕೆ ಯೋಗ್ಯ ಇದಾವ ಇಲ್ಲೋ ಅನ್ನೋ ಬಗ್ಗೆ ರಿಯಾಲಿಟಿ ಚೆಕ್ ಮಾಡೋ ಮೂಲಕ ತೋರಿಸುವಂಥ ಪ್ರಯತ್ನ ಕೂಡ ಮಾಡ್ತಿದ್ದೀವಿ. ದಸರಾ ದೀಪಾವಳಿ ರಜೆ ಬಳಿಕ ಶಾಲೆ ಅಡುಗೆ ಕೋಣೆ ತೆರೆಯಲಾಗಿದೆ. 7 ಕ್ವಿಂಟಾಲ್ ಅಕ್ಕಿ, 6 ಕ್ವಿಂಟಾಲ್ ಗೋಧಿ ಹಾಗೂ ತೊಗರಿ ಬೇಳೆಯಲ್ಲಿ ಇದ್ದ ಹುಳುಗಳನ್ನ ಅಡುಗೆ ಸಹಾಯಕರು ಮೆಷಿನ್ನಲ್ಲೇ ಕ್ಲೀನ್ ಮಾಡಿದ್ದಾರೆ. ಆದರೆ ಅವು ಹೋಗ್ತಾ ಇಲ್ಲ. ಏಜೆನ್ಸಿಯವರು ಕಳಪೆ ಆಹಾರ ಧಾನ್ಯಗಳನ್ನೇ ಎಲ್ಲಾ ಸರ್ಕಾರಿ ಶಾಲೆಗಳಿಗೆ ಪೂರೈಸ್ತಾ ಇದ್ದಾರೆ. ಹಾಗಾಗಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅನ್ನೋ ಆಗ್ರಹ ಕೇಳಿ ಬರ್ತಾ ಇದೆ. ಈ ಬಗ್ಗೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಬೆಂಗಳೂರಿನಲ್ಲಿ ಪ್ರತಿಕ್ರಿಯಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಇದನ್ನ ಸಹಿಸಲ್ಲ, ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ತೀವಿ ಅಂತ ಭರವಸೆ ನೀಡಿದ್ದಾರೆ. ಊಟದೇನೋ ಉತ್ತರ ಕರ್ನಾಟಕದಲ್ಲಿ ಸ್ವಲ್ಪ ವ್ಯವಸ್ಥೆ ಆಗಿದೆ, ಒಂದೇ ಶಾಲೆಯಲ್ಲಿ, ಎಲ್ಲ ಕಡೆನೂ ಅಲ್ಲ. ಯಾಕೆಂದ್ರೆ ನಾವು ಇವತ್ತವರೆಗೂ ಕೂಡ ಯಾವುದೇ ತರದ ಊಟದಲ್ಲಿ ಕಂಪ್ಲೇಂಟ್ ಬಂದಿಲ್ಲ. ಅಲ್ಲ, ಅದು ಮಾಹಿತಿ ನೀವು ಹೇಳಿದ್ರೆ, ಮಾಹಿತಿ ಕೊಟ್ಟ ತಕ್ಷಣ ತಪ್ಪುಗಳು ನನ್ನ ಇಲಾಖೆಯಲ್ಲಿ ಯಾವುದೇ ಸಂದರ್ಭದಲ್ಲಿ ಯಾವುದೇ ವಿಚಾರಗಳಿರ್ಬೋದು, ತಕ್ಷಣ ಆಕ್ಷನ್ ತಗೊಳ್ತೀವಿ. ನಂಬರ್ 1, ಎಸ್ಪೆಷಲಿ ಫುಡ್ ಅಲ್ಲಿ ಯಾವುದೇ ಕಾರಣಕ್ಕೂ ನಾವು ಬಿಡೋದಿಲ್ಲ. ಪ್ರಕರಣ ಒಂದೇ ಇರ್ಲಿ ಎರಡೇ ಇರ್ಲಿ, ತಪ್ಪು ತಪ್ಪೆ. ತಪ್ಪಿತಸ್ಥರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಆಗಬೇಕು. ಬೆಂಗಳೂರಿನಿಂದ ಈರಣ್ಣ ಜೊತೆ ಅಮೀನ್ ಹೊಸೂರ್, ಟಿವಿ9 ಯಾದಗಿರಿ.